ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಭೆ ಮಾಡಿರೋದಕ್ಕೆ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿರೋದಕ್ಕೆ ರಾಜಣ್ಣ ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ಸಹಕಾರ ಇಲಾಖೆ ಅಧಿಕಾರಿಗಳಿಗೂ ಸಭೆಗೆ ಕರೆದಿದ್ರು ಸುರ್ಜೇವಾಲಾ. ಸಭೆಗೆ ಹೋಗ್ಬೇಕಾ ಅಂತ ರಾಜಣ್ಣರನ್ನ ಅಧಿಕಾರಿಗಳು ಕೇಳಿದ್ದಾರೆ. ಸಭೆಗೆ ಹೋಗದಂತೆ ಸಹಕಾರ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸಭೆಗೆ ಹೋಗದಂತೆ ಸಚಿವ ರಾಜಣ್ಣ ತಾಕೀತು ಮಾಡಿದ್ದಾರೆ. ಸಭೆಗೆ ಹೋದ್ರೆ ಶಿಸ್ತು ಕ್ರಮ ಅಂತ ಎಚ್ಚರಿಕೆಯನ್ನ ಕೆಎನ್ ರಾಜಣ್ಣ ಅವರು ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕೆಎನ್ ರಾಜಣ್ಣ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ಜೊತೆಗೆ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಪಕ್ಷದಲ್ಲಿ ಯಾರು ಬೇಕಾದ್ರೂ ಕರಿಬೋದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂತ ಕೃತ್ಯ. ನೋಡಿ, ಅಲ್ಲಲ್ಲ, ಆಗ ನಾನು ಆ ಸಭೆಯಲ್ಲಿ ಇದ್ದೆ. ಆ ಸಭೆಯಲ್ಲಿ ಮೊದಲೇನೆ DCM ಅವರು ಸಭೆ ಕರೆದಿರೋ ಅಧ್ಯಕ್ಷರು. ಆ ಸಭೆಯಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇತ್ತು. ಅವರು ಅಲ್ಲೇ ಇದ್ರಲ್ಲ, ಬಂದು ಮಾತಾಡಿ ಹೋದ್ರು. ಅವರೇನು ಅಲ್ಲಿನ ನಡವಳಿಕೆಗಳಲ್ಲಿ ಯಾವುದು ಭಾಗಿಯಾಗಲಿಲ್ಲ. ನಡವಳಿಕೆನಲ್ಲಿ ಏನು ಭಾಗಿಯಾಗಲಿಲ್ಲ. ಅವರು ಅಲ್ಲಿನೇ ಉಳಿದಿದ್ದರಿಂದ, ಕೆಳಗಡೆ ಸಭೆ ನಡೀತಾ ಇದ್ದಿದ್ದರಿಂದ, ಬೆಂಗಳೂರಿನಿಗೆ ಸಂಬಂಧಪಟ್ಟಂತೆ ಸಭೆ ಇದ್ದಿದ್ದರಿಂದ ಬಂದು ಅಲ್ಲಿ ಉಭಯ ಕುಶಲೋಪರಿ ಕೇಳಿ ಹೊರಟ್ರೆ ಹೊರತು ಅಲ್ಲಿ ಯಾವುದೇ ರೀತಿಯ ಸಲಹೆಗಳಾಗಲಿ ಚರ್ಚೆ ಆಗಲಿ ಏನು ಅವರು ಭಾಗವಹಿಸಿಲ್ಲ. ಅದರಲ್ಲಿ ಅವರು ಇಲಾಖೆಯ ಅಧಿಕಾರಿಗಳನ್ನು ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಅವರು ಶಾಸಕರನ್ನ ಮತ್ತು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಯಾರನ್ನು ಬೇಕಾದರೂ ಕರೆದು ಅವರಿಂದ ಏನು ಮಾಹಿತಿ ಬೇಕಾದರೂ ಕೇಳ್ಬೋದು, ಏನು ಪ್ರಶ್ನೆ ಬೇಕಾದರೂ ಅವನ್ನ ಮಾಡ್ತಕ್ಕಂಥ ಹಕ್ಕು ಅವ್ರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ನೋಡ್ರಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.